ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗುಬ್ಬಿ. ನಾನಿವತ್ತು ನಿಮ್ಗೆಲ್ಲ ಪಾರ್ಟ್ 1 ಅಲ್ಲಿ ಹೇಳಿರೋ ಕಾಡಿನಲ್ಲಿ ರೇಷನ್ ಅಂಗಡಿ ಕಥೆನ ಈಗ ಕಂಟಿನ್ಯೂ ಮಾಡಕ್ ಹೊರಟಿದ್ದೀನಿ. ನೀವೇನಾದ್ರೂ ಪಾರ್ಟ್ 1 ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿದೀನಿ, ನೀವಲ್ಲಿ ನೋಡ್ಕೋಬಹುದು. ಈಗ ಎಲ್ಲಾ ಪ್ರಾಣಿಗಳು ಏನ್ ಪರಿಹಾರ ಕಂಡ್ಕೊಳ್ತವೆ? ಕೋತಿಗೆ ಏನ್ ಯೋಚನೆ ಬಂತು ಅಂದ್ರೆ ಎಲ್ಲಾ ಪ್ರಾಣಿಗಳನ್ನ ಔತಣಕೂಟಕ್ಕೆ ಅಂತ ಕರೆದಿರುತ್ತೆ. ಎಲ್ಲಾ ಪ್ರಾಣಿಗಳ ಜೊತೆಗೆ ಮಹಾರಾಜ ಮತ್ತೆ ಸಿಂಹಿಣಿನೂ ಸಹ ಕರೆದಿರುತ್ತೆ. ಎಲ್ಲಾ ಪ್ರಾಣಿಗಳು ಮತ್ತೆ ಮಹಾರಾಜ ಮತ್ತೆ ಸಿಂಹಿಣಿನೂ ಸಹ ಔತಣಕೂಟಕ್ಕೆ ಬಂದಿರ್ತಾರೆ. ಮಹಾರಾಜ ಮತ್ತೆ ಸಿಂಹಿಣಿ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಸಿಂಹಿಣಿ ಒಂದು ಮಾಂಸ ಎತ್ಕೊಂಡು ತಿನ್ಬೇಕಾದ್ರೆ ಅದ್ರ ಹಲ್ಲು ತುಂಬಾ ನೋವಾಗ್ಬಿಡುತ್ತೆ. ತೆಗ್ದು ನೋಡಿದಾಗ ಅದ್ರಲ್ಲಿ ಬರೀ ಕೂದಲು ಮತ್ತೆ ಎಲುಬುಗಳಿಂದ ಕೂಡಿದ ಮಾಂಸ ಮಾತ್ರ ಇರುತ್ತೆ. ಇದರಿಂದ ಕೋಪಗೊಂಡ ಮಹಾರಾಜ ಮತ್ತೆ ಮಹಾರಾಣಿ ಎದ್ಬಿಟ್ಟು ಜೋರ ಕಿರ್ಚ್ತಾನ ಕೋತಿನ ಕರಿತಾ ಹೇಳ್ತವೆ, ನೀವೇನ್ ನಮ್ಗೆ ಎಲ್ಲಾ ಪ್ರಾಣಿಗಳ ಮುಂದೆ ಅವಮಾನ ಮಾಡೋದಕ್ಕೆ ಅಂತ ಕರ್ದಿದ್ದೀರಾ ನಮ್ನ ಔತಣಕೂಟಕ್ಕೆ? ನಾವಿನ್ ಯಾವತ್ತು ಇಲ್ಲಿಗ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೇನ್ ಹೋಗ್ಬೇಕಾದ್ರೆ ಕೋತಿ ಬಂದ್ಬಿಟ್ಟು, ಮಹಾರಾಜ ನಮ್ನ ಕ್ಷಮಿಸಿ ಮಹಾರಾಜ, ನಮ್ಗೆ ರೇಷನ್ ಅಂಗಡಿಯಿಂದ ಆಹಾರ ಸಿಗೋದೇ ಇಂಥದ್ದು. ನಾವೇನಾದ್ರೂ ಇನ್ನೊಂದ್ ಸ್ವಲ್ಪ ಬೇಕು ಅಂದ್ರೆ ಅವ್ರು ನಿಮ್ಮದೇ ಕರ್ಕೊಂಡು ಹೋಗ್ತೀವಿ ಅಂತ ಎದುರಿಸ್ತಾರೆ. ಅದಕ್ಕೆ ನಾವು ಆಚೆಗಡೆ ಬೇಟೆನೂ ಆಡಂಗಿಲ್ಲ, ನಾವೇನೆ ಏನು ಮರಗಳಿಂದ ಎಲೆಗಳನ್ನೂ ಕಿತ್ಕೊಳಂಗಿಲ್ಲ. ನಾವ್ ಏನ್ ಮಾಡ್ಲಿ ಮಹಾರಾಜ, ನಮಗ್ ಆಹಾರ ಸಿಗೋದೇ ಇಂಥದ್ದು, ನಾವು ಇದನ್ನೇ ತಿಂತಾ ಇದ್ದೀವಿ ದಿನಾನ ಅಂತ ಸಪ್ಪೆ ಮೋರೆ ಹಾಕೊಂಡು ಎಲ್ಲಾ ಪ್ರಾಣಿಗಳು ಹೇಳ್ತಾ ಇರ್ತವೆ. ಆಗ ಅಲ್ಲಿ ಮೂಲೆಯಲ್ಲಿ ನರಿ ನಿಂತ್ಕೊಂಡ್ ಕೇಳಿಸ್ಕೊಂತ ಇರುತ್ತೆ. ಇದರಿಂದ ಕೋಪಗೊಂಡ ಸಿಂಹರಾಜ ನದಿ ಕಡೆ ನೋಡ್ತಾ ಇನ್ನೇನ್ ಅದನ್ನ ಸಾಯಿಸ್ಬೇಕು ಅನ್ಬೇಕಾದ್ರೆ, ಮಹಾರಾಜ ನಾವೇನ್ ಮಾಡೋದು? ಮಹಾರಾಜನ ಸಾಯಿಸಬೇಡಿ ಮಹಾರಾಜ, ನೀವೇನ್ ಹೇಳ್ತಿರೋ ಅದ್ನೇ ಮಾಡ್ತೀನಿ. ನಮ್ಮ ಗುಂಪಿಗೆ ನಾನು ಈ ತರ ಆಹಾರನ ಕಳಿಸ್ತಾ ಇದ್ದೆ ಮಹಾರಾಜ, ನಾನೇನು ಮಾಡೋದಕ್ಕಾಗಲ್ಲ ಮಹಾರಾಜ, ನನ್ನ ಹೊಡಿಬೇಡಿ ಮಹಾರಾಜ ಅಂತ ಅಳ್ತಾ ಇರುತ್ತೆ ನರಿ. ಅದರಿಂದ ಮೊಸಳೆ ಕಣ್ಣೀರಿಗೆ ಸಿಂಹರಾಜ ಏನು ಮಾಡೋದಿಲ್ಲ, ನೀನು ಇನ್ಯಾವತ್ತೂ ನಮ್ಮ ಕಾಡಿನಲ್ಲಿ ಯಾವುದೇ ಪ್ರಾಣಿನ ಬೇಟೆ ಆಡಂಗಿಲ್ಲ. ನೀನ್ ಇವತ್ತಿಂದ ಆಹಾರನ ಮಾತ್ರ ನೀನ್ ತಿನ್ಬೇಕು, ಇನ್ಯಾವತ್ತೂ ನಿನ್ ಮಾಂಸನ ತಿನ್ನಂಗಿಲ್ಲ. ನೀನ್ ಏನಾದ್ರೂ ಮಾಂಸ ತಿಂದಿದ್ ನಮ್ಗೆ ಏನಾದ್ರು ಗೊತ್ತಾದ್ರೆ ನಿನ್ನ ತಲೆನ ಕಟ್ ಮಾಡಿ ಈ ಕಾಡಿನ ಮರಕ್ಕೆ ನೇತಾಕ್ಬಿಡ್ತೀನಿ ಅಂತ ಹೇಳುತ್ತೆ. ಇದರಿಂದ ನರಿಗೆ ತುಂಬಾ ಬೇಸರ ಆಗುತ್ತೆ, ತನ್ನ ತಪ್ಪಿನ ಅರಿವಾಗುತ್ತೆ. ಎಲ್ಲಾ ಪ್ರಾಣಿಗಳ ಮುಂದೆ ತಲೆ ತಗ್ಸಿ ನಿಂತು ನನ್ನನ್ನ ಕ್ಷಮಿಸ್ಬಿಡಿ, ನಾನೇನು ಮಾಡೋದಿಕ್ಕ ನನ್ನನ್ನ ಕ್ಷಮಿಸ್ಬಿಡಿ ಅಂತೆಲ್ಲ ಕೇಳ್ಕೊಳುತ್ತೆ. ಧನ್ಯವಾದಗಳು.